ಇನ್ನ ಫ್ಲಾಗೆ ಕಟ್ಟಿಲ್ಲ. ಏ ಜೀವಿತ ಸಾಕ ಇಲ್ಲಿ ನಾನು ಹುಡುಕೊಂಡು ಸರಿ ಹಾಯ್ ಮಾಡ್ರಿ. ಹೋಗು. ಏನ್ ಮಾಡ್ತಿದ್ದೀರಾ ಎಲ್ಲ? ಚಾಕ ಸಿಗ್ಲಿಲ್ಲ ದೇವ್ರು ನಮ್ದು बोलो भारत माता की, बोलो भारत माता की, बोलो भारत माता की. ಇಲ್ಲ 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 ಯಾರ ಸ್ವತಂತ್ರ ತಂದ್ಕೊಟ್ಟಾರ ಹೆಸರುಗಳು ಹೇಳ್ತೀರಾ? ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲ ಗಣ್ಯಾಧಿಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು. ದಯಮಾಡಿ ಎಲ್ಲರೂ ಕೂಡ ಒಳಗಡೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ವಿನಂತಿಸ್ಕೊತಾ ಇದ್ದೀನಿ. ಈ ದಿನ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಅದರಂತೆ ಈ ದಿವಸ ನಮ್ಮೂರಿನಲ್ಲೂ ಕೂಡ ನಮ್ಮ ಶಾಲೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ಪ್ರಾರ್ಥನೆ ಮಾಡಲಿದ್ದಾರೆ ಪುಟಾಣಿ ಮಕ್ಕಳು. ಬೇಕು ಫೋಟೋ ಹೊಡ್ಕೊಂಡಿದ್ದೀನಿ. Sky
ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಸಮಾರಂಭದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ನಮ್ಮ STMC ಅಧ್ಯಕ್ಷರಾದಂತಹ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ KR ವೆಂಕಟೇಶ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಬರಬೇಕಾಗಿತ್ತು. ಕಾರಣಾಂತರದಿಂದ ಬಂದಿಲ್ಲ. ನಮ್ಮ ಸಣ್ಣ ಕೊಂಪಳದ ಗಂಗರಾಜ್ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ. ಅವರು ಬಂದಿನಿಂದ ಹೋದ್ರು. ಅವರ ಶ್ರೀಮತಿಯವರು ಬಂದಿದ್ದಾರೆ. ಅವರು ಕೂಡ ನಮ್ಮ ಶಾಲೆಯ STMC ಸದಸ್ಯರು ಕೂಡ. ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಗ್ರಾಮದ ಹಿರಿಯರು, ಈ ಶಾಲೆಯ ಹಿತೈಷಿಗಳು ಆಗಿರ್ತಕ್ಕಂಥ ಕೋಯಿನ ಹಿರಿಯರಾದಂತಹ ವೀರಣ್ಣನವರು ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಶಾಲೆಯ ನಿವೇಶನದ ದಾನಿಗಳಾಗಿರ್ತಕ್ಕಂಥ ಶ್ರೀಯುತ ಹುಚ್ಚೀರಪ್ಪನವರ ಸಹೋದರರು ಅವರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ನಾವು ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಗ್ರಾಮದ ಯಜಮಾನರಾಗಿರ್ತಕ್ಕಂಥ ನಮ್ಮ ಶಾಲೆಯ ನಿವೇಶನದಾರಿಗಳ ಸುಪುತ್ರರಾಗಿರ್ತಕ್ಕಂಥ ಬಸವಣ್ಣನವರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಗ್ರಾಮದ ಹಿರಿಯರು ಆಗಿರ್ತಕ್ಕಂಥ ನಾಗರಾಜನವರು ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮ್ಮ STMC ಮಾಜಿ ಅಧ್ಯಕ್ಷರು ಅವರು ಮಾಜಿ ಆದರೂ ಕೂಡ ಇದುವರೆಗೂ ನಾನು ಬಂದಾಗಿನಿಂದ ಮೊದಲಿಗೆ ಹೇಗಿತ್ತು ಗೊತ್ತಿಲ್ಲ, ಮೊದಲಿಂದಲೂ ಹಾಗೆ ಇತ್ತು ಅಂತ ಅನಿಸುತ್ತೆ. ನಾನು ಈ ಶಾಲೆಗೆ ಬಂದಾಗಿನಿಂದ ನಮ್ಮ ಶಾಲೆಯ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ತುಂಬ ಸಹಕಾರ ಕೊಟ್ಟು ಎಲ್ಲ ಕಾರ್ಯಕ್ರಮಗಳು ಹಾಜರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸತಕ್ಕಂಥ ಶ್ರೀಯುತ ರಮೇಶ್ ಅವರಿಗೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ನಮ್ಮ ಶಾಲೆಯ ಮಾಜಿ STMC ಅಧ್ಯಕ್ಷರು ಕೂಡ ಅವರು ಊರಿನ ಹಿರಿಯರು ಮುದ್ದಿರಪ್ಪವರು ಅವರು ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಆಗಮಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ನಮ್ಮ ಊರಿನ ಯುವಕ ಮಿತ್ರ ಕೃಷ್ಣ ಒಂದು ಬಂದರೆ ಅದು ತಪ್ಪಿಸ್ಕೊಳ್ತೀನಿ. ಒಂದು ಫಂಕ್ಷನ್ಗೆ ಬಂದರೆ 13 ತಪ್ಪಿಸ್ಕೊಳ್ತೀನಿ. ಅದು ತುಂಬಾ ಇಂಟ್ರೆಸ್ಟ್ ಬಂದಿದೆ. ಅದೇ ಇತ್ತೀಚೆಗೆ ಆ ತಂಗಿ ಮದುವೆ ಆದ್ಮೇಲೆ ಬಿಟ್ಬಿಟ್ಟು ಅದು ಮದ್ದು ಬರೋಣ. ನನ್ನ ತಂಗಿನ ಸ್ಕೂಲ್ ಓದೋಳಲ್ಲ ಅಂತ ಈಗೇನೋ ಗೊತ್ತಿಲ್ಲ. ಊರಲ್ಲಿ ಬಂದೆ ಅಂತ ಬರ್ತಾರೆ. ಬೆಳಿಗ್ಗೆ 7 ಗಂಟೆ ಕಂಡ್ರೆ ಮಗ ಕಳಿಸ್ಬಿಟ್ಟಿದ್ರು. ನಾನು ಅಂದ್ರೆ ಬಂದೆ ತಗೊಂಡು ಈಗ ಬಂದರು ಹೇಳ್ತಾರೆ. ಮೊದಲು ಎಲ್ಲ ತರಕಾರಿ ಎಲ್ಲ ಕಳಿಸ್ಬಿಡಿ ಸರ್, ಎಲ್ಲದೂ ಮಾಡ್ಕೊಡ್ತೀನಿ, ಯಾವುದು ಮಾಡಲ್ಲ ಏನು ನೋಡೋದು. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ಪ್ರತಿ ಕಾರ್ಯಕ್ರಮಕ್ಕೆ ಬಂದು ಶಾಲೆ ಸರ್ಕಾರಕ್ಕೂ ಒಬ್ಬರೇ ಮೊದಲು ಗೊತ್ತಾಗ್ತದೆ. ಹಾಗೆ ಈ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಹಾಗೆ ಈ ನಮ್ಮ ಶಾಲೆಯ STMC ಸದಸ್ಯರಾಗಿರ್ತಕ್ಕಂಥ ಮೋನಿಕರ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಶಾಲಾ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಜಯಮ್ಮನವರು ಮೊದಲು ತುಂಬಾ ಚೆನ್ನಾಗಿ ಬರ್ತಿದ್ರು. ಈರುಳ್ಳಿ ವ್ಯಾಪಾರ ಮಾಡೋಲ್ಲ, ವ್ಯವಸಾಯ ಇತ್ತೀಚೆಗೆ ಯಾಕಂದ್ರೆ ಅವರು ತುಂಬ ಬಿಡುಗಿರಲ್ಲ ಅನ್ಸುತ್ತೆ. ನಾನು ಬಹಳ ಒತ್ತಾಯ ಮಾಡಿ ಮೊನ್ನೆ ಫೋನ್ ಮಾಡಿ ನೀವು ಯಾಕೋ ಇತ್ತೀಚೆಗೆ ಮಾಡ್ತಾ ಇದ್ದೀರಾ ಅಂದೆ. ಏನೇ ಕೆಲಸ ಇದ್ರು ಗ್ಯಾರಂಟಿ ಬಂದ್ಬಿಡ್ತೀನಿ ಸರ್, ಸುಮ್ಮನೆ ಬಿಡಿ, ಇನ್ನೇನು ಮಾತಾಡ್ಬಿಡಿ ಅಂತೇಳಿ ಇವತ್ತು ಅದು ಆ ಊರು ನೋಡೋಲ್ಲ ಕರ್ಕೊಂಡು ಅವ್ರು ಬಂದ್ರೆ ಸಣ್ಣ ಕೊಡೋದ್ರ ಗ್ಯಾರಂಟಿ ಅಂತ ಹೇಳ್ತಾರೆ. ಅದಕ್ಕೆ ದಯಮಾಡಿ ಇನ್ನು ಮುಂದೆ ನಿಮ್ಗೆ ಏನೇ ಕೆಲಸ ಇದ್ರು ನಮ್ಮ ಶಾಲೆ ಕಾರ್ಯಕ್ರಮಕ್ಕೆ ದಯವಿಟ್ಟು ನಾನು ಇರೋ ತನಕ ಬನ್ನಿ ಅಂತ ಹೇಳ್ತಾ ಅವ್ರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೀನಿ.
ಹಾಗೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿನಿ ಅನಿತಾ ನಮ್ಮ ಶಾಲೆಯಲ್ಲಿ ಓದಿ ಹಳೆಯ ಸುಮ್ಮನೆ ನೆನೆಸಿಕೊಂಡು ಸ್ವಾತಂತ್ರ್ಯ ದಿನಾಚರಣೆಗೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತ ಮಾಡಬಯಸ್ತಾ ಇದ್ದಾರೆ. ಹಾಗೆ ನಮ್ಮ STLC ಸದಸ್ಯರಾಗಿರ್ತಕ್ಕಂಥ ಚಂದ್ರಕಲಾ ಅವರು ಕೂಡ ತುಂಬ ಹೃದಯದ ಸ್ವಾಗತ ಮಾಡಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ತಕ್ಕಂಥ ರಂಗಮ್ಮನವರು ಪ್ರತಿ ವರ್ಷದ ಈ ವರ್ಷವೂ ಕೂಡ ಪ್ರತಿ ಕಾರ್ಯಕ್ರಮಕ್ಕೂ ತಮ್ಮ ಮಕ್ಕಳೊಂದಿಗೆ ಆಗಮಿಸಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಅವರು ಕೂಡ ಸ್ವಾಗತ ಮಾಡ್ತಾ ಇದ್ದಾರೆ. ಹೇಳ್ದೆ ಸರ್ ಇಲ್ಲಿಗೆ ಬಂದಿಲ್ಲ. ವಿಡಿಯೋ ಮಾಡೋದು ಅಲ್ಲ ನೀವು ಯಾಕಂದ್ರೆ ಬರ್ಬೇಕು ತಾನೆ. ಹಾಗೆ ನಮ್ಮ ವ್ಯಾಪ್ತಿಯ ಜನಪ್ರತಿನಿಧಿ ಆಗಿರ್ತಕ್ಕಂಥ ಹೇಮಲತಾ ಸಿ ಇವರು ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ಆಗಮಿಸಿದ್ದಾರೆ. ಈ ದಿವಸ ಕೂಡ ಆಗಮಿಸಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಂಡಿದ್ದಾರೆ. ಅವರು ಕೂಡ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯ ಸಹ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮತಿ ಜಿ ಭಾರತಿ ಮೇಡಮ್ ಅವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ಕಾರ್ಯಕ್ರಮಗಳನ್ನ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಸುಧಾ, ಕಾವ್ಯ, ರಮ್ಯಾ ಎಲ್ಲರೂ ಕೂಡ ಅವರು ಕೂಡ ಆಗಮಿಸಿ ಬೆಳಗಿನಿಂದ ಈ ಕಾರ್ಯಕ್ರಮದ ಚಟುವಟಿಕೆಗಳನ್ನ ನಡೆಸಿದ್ರು. ಈಗ ಅಡಿಗೆ ತಯಾರಿಗೆ ಅಡಿಗೆ ಮನೆ ಸೇರ್ಕೊಂಡಿದ್ದಾರೆ. ಹಾಗೆ ನಮ್ಮ STLC ಸದಸ್ಯರಾದಂಥ ಸುವರ್ಣಮ್ಮ, ಹಾಗೆ ನಮ್ಮ ಎಲ್ಲರಿಗೂ ಮುಖ್ಯವಾಗಿ ಮಕ್ಕಳಿಗೆ ತಾಯಿಯಾಗಿ ಶಾಲೆಗೆ ಶಿಕ್ಷಕಿ ಮತ್ತು ಅಡುಗೆ ಎರಡೂ ಕೂಡ ಒಂದು ವೇಳೆ ನಾವಿಲ್ಲಾದ್ರೂ ಟೀಚರ್ ಆಗಿ ಮೇಂಟೈನ್ ಮಾಡ್ತಾರೆ. ಕ್ಲೀನಾಗಿ ನೋಡ್ಕೊಂಡು ನಮ್ಮ ಶಾಲೆಯ ಜವಾಬ್ದಾರಿಯನ್ನು ತುಂಬ ಬಹಳ ಸುಂದರವಾಗಿ ನಡೆಸ್ಕೊಂಡು ಬಂದಿರ್ತಕ್ಕಂಥ ನಮ್ಮ ಅಡುಗೆಯವರಾಗಿರ್ತಕ್ಕಂಥ ಆಶಾರಾಣಿ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಶಾಲೆಗೆ ಸಹಕಾರವನ್ನು ನೀಡಿಕೊಂಡು ಬಂದಿರತಕ್ಕಂಥ ಗ್ರಾಮದ ಎಲ್ಲ ಹಿರಿಯರಿಗೂ, ಸ್ತ್ರೀ ಶಕ್ತಿ ಸಂಘದ ಎಲ್ಲ ಸದಸ್ಯರಿಗೂ ಹಾಗೂ ಯುವಕ ಸಂಘದ ಎಲ್ಲ ಸದಸ್ಯರಿಗೂ, ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಿಗೂ ಪ್ರತಿಯೊಬ್ಬರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ನಂದು ಫೋನ್ ಇಲ್ಲ, ಇವತ್ತು ನೀನೇ ಮಾಡ್ಬಿಟ್ಟು ಕಳಿಸಿ ಅಂತ. ನಾನೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ ನೋಡ್ಕೊಳ್ರಿ. ಅದಕ್ಕೆ ಮಾಡ್ತಾ ಇರೋದು. ಮಾಡಿದ್ದೀನಿ ನಾಳೆ ಎಷ್ಟೊಂದು ವಿಡಿಯೋ ಗೊತ್ತಾ. ಫಸ್ಟ್ ಹಾಕ್ತೀನಿ ತಡಿ, ಒಳ್ಳೆ ಇಲ್ಲಿ
ಇರಪ್ಪ ಒಂದು ನಿಮಿಷ ಇರಪ್ಪ.
State in 1947, India got freedom from British rule. Many freedom fighters gave their lives for our country. We remember their sacrifices on this day. We feel proud to be Indians. Let us respect our country and always stay united. Thank you. Jai Jawan, Jai Kisan. ನಮ್ಮ ಪುಟಾಣಿ ಮಕ್ಕಳೇ ಸಾಕ್ಷಿ. ಕೆಲವರು ಅನ್ಕೊಂಬೋದು ಏನೋ ಟಸ್ಕುಸ್ ಅಂತ ನಮ್ಗೇನು ಗೊತ್ತಾಗ್ಲಿಲ್ಲ ಇಷ್ಟೊತ್ತು ಹೇಳಿದಾಗ. ಅವನು ಹೇಳಿದ್ದಿಷ್ಟೇ, 1947ಕ್ಕಿಂತ ಮೊದಲು ನಮ್ಮ ದೇಶವನ್ನ ಪರಕೀಯರು ಆಳ್ತಾ ಇದ್ರು. ಹಲವಾರು ಜನ ರಾಷ್ಟ್ರಭಕ್ತರ ಸಾಧನೆಯಿಂದ, ಹೋರಾಟದಿಂದ ನಮಗೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂತು. ಆ ದಿನವನ್ನ ನಮ್ಮ ದೇಶದ ಎಲ್ಲ ಜನ ಸ್ವಾತಂತ್ರ್ಯ ದಿನಾಚರಣೆಯಾಗಿ ಅತಿ ವಿಜೃಂಭಣೆಯಿಂದ ನಮ್ಮ ದೇಶದ ದೊಡ್ಡ ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ನನ್ನ ಮಾತು ಕೇಳಿಸಿದ್ದಕ್ಕೆ ಧನ್ಯವಾದ ಅಂತ ಹೇಳಿ ಹೇಳ್ತಾರೆ. ತಿಂಡಿ ತಿನ್ನಿಸ್ತಾರೆ ಮಕ್ಕಳಿಗೆ. ತಿಂಡಿ ತಿಂದ ತಕ್ಷಣ ಅವನಿಗೆ ಅರ್ಧಂಬರ್ಧ ಹೋಯ್ತು, ತಿರುಗಿ ಮತ್ತೆ ಹೋಗ್ಬೇಕು ಅಂತ ನಾನು, ಅಯ್ಯೋ ವ್ಯಾನ್ ಆರಾಮ್ ಮಾಡ್ಕೊಂಡು ತಿರುಗಿ ಮತ್ತೆ ಹೋಗು ಅಂತ ಕಳಿಸ್ತೇನೆ. ಮತ್ತೆ ಆ ಮಗು ಕಾಮ ಒಂದು ಹೆಗಲ ಮೇಲೆ ಒಂದು ಮೂಟೆ ಹಾಕಿ ಇಲ್ಲಿ ಕಳಿಸ್ತೇನೆ. ಇಲ್ಲಿಂದ ಹೋದವನು ಅಲ್ಲಿ ಸ್ಕೂಲಲ್ಲಿ ಪಾಠ ಕೇಳ್ಕೊಂಡು ಆಟ ಆಡ್ಕೊಂಡು ಇರಬೇಕು. ಅಲ್ಲೂ ಆಟ ಆಡಂಗಿಲ್ಲ, ಇಲ್ಲಿ ಮನೆಯಲ್ಲೂ ಆಟ ಆಡಂಗಿಲ್ಲ. ಅಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಬಂದ ತಕ್ಷಣ ಇಲ್ಲಿ ವ್ಯಾನ್ ಕಾಯ್ತಾ ಇರ್ತಾರೆ. ವ್ಯಾನಿಂದ ಬದ್ದಿದ್ದಂಗೆ ಕರ್ಕೊಂಡು ಹೋಗಿ ತೆಗೆ ಹೋಮರ್ಕ ಅಂತಾರೆ. ಬಟ್ಟೆ ಬಿಚ್ಚಿದಂಗೆ ಹೋಮ್ವರ್ಕ್ ತೆಗಿ. ಯಾಕೆಂದ್ರೆ ಅವಾಗ ಮಾಡಿದ್ಲ ಅವಾಗ ಮಾಡಕ್ಕೆ ಆಮೇಲೆ ಟೈಮ್ ಸಿಗ್ತಿಲ್ವಲ್ಲ. ತಿರುಗಿ ಮತ್ತೆ ಹೋಮ್ವರ್ಕ್ ಮಾಡಿಸಿ ಅವನು ಹೋಮ್ವರ್ಕ್ ಎಲ್ಲ ಮುಗಿಸಿದ್ಮೇಲೆ ಇವ ಅಮ್ಮ ಅಡುಗೆ ಮಾಡೋ ಅಷ್ಟೊತ್ತಿಗೆ ಅವ್ನು ಟಿವಿ ನೋಡೋದು ಇಲ್ಲ ತೂಗುಡಿಸೋದು ಏನೋ ಒಂದು ಮಾಡ್ತೇನೆ. ಊಟ ಮಾಡಿ ತಿರುಗಿ ಮಲಗಿಸ್ತಾನೆ. ಟ್ಯೂಷನ್ ಬೇರೆ ಆಯ್ತಾ. ಆ ಮಗುಗೆ ಆಟ ಅನ್ನೋದೇ ಇಲ್ಲ. ಯಾವಾಗ ಆಟ ಅನ್ನೋದು ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗುತ್ತೆ, ಆಟೋಮೆಟಿಕ್ ಆಗಿ ಆ ಮಕ್ಕಳು ಓದೋದ್ರಲ್ಲಿ ಡೌನ್ ಆಗ್ತಾರೆ. ಯಾಕೆಂದ್ರೆ ನಾನು ಉದಾಹರಣೆ ಕೊಡ್ತೀನಿ. ಯಾರೋ ಬೇಡ, ನಮ್ಮ ಜಯಮ್ಮರ ಮೊಮ್ಮಕ್ಕಳು ಇಬ್ಬರು 2 ವರ್ಷನೋ 1 ವರ್ಷನೋ ಇಲ್ಲಿಗೆ ಬಂದಿದ್ರು. ಇವರಿಬ್ಬರು ಬಂದಾಗ್ಲೇನೆ ಕೊರೋನಾ ಟೈಮಲ್ಲಿ ಹರ್ಷ ಮತ್ತೆ ರಂಜಿತ್ ಅವಾಗ 1ನೇ ಕ್ಲಾಸ್ ಇಲ್ಲೇ ಸೇರ್ಕೊಂಡಿದ್ದ. ಅವನು 2ನೇ ಕ್ಲಾಸ್ ಬರೋಷ್ಟೊತ್ತಿಗೆ 25ವರೆಗೂ ಮುಖ್ಯ ಹೇಳ್ತಿದ್ದ. ಇಂಗ್ಲಿಷ್ನ ಚೆನ್ನಾಗಿ ಗುರುತಿಸ್ತಾ ಇದ್ದ. ಆಮೇಲೆ ಇದು ಯಾವುದು ಜಿಂದಾಲ್ ಸ್ಕೂಲ ಪುಕ್ಸಟ್ಟೆ ಸಿಕ್ತು ಅಂದಿದ್ದು ಕರ್ಕೊಂಡು ಹಾಕಿದ್ರು. 2 ತಿಂಗಳು ಆದ್ಮೇಲೆ ಶನಿವಾರ ಸೆಕೆಂಡ್ ಸಾಟರ್ಡೆ ರಾಜ ಇಲ್ಲಿಗೆ ಬಂದ. ಈ ಎಲ್ಲ ಬರ್ತಾವ ಹೇಳೋ ಮನೆಯಿಂದೆ 6 ತಾರೀಕೆ ಆಡ್ದ. ಅವನು ಇಲ್ಲೇ ಇದ್ದಿದ್ರೆ ತುಂಬಾ ಚೆನ್ನಾಗಿ ಗೊತ್ತಿದ್ದ. ಈಗೇನಾಗ್ಯವನೋ ಗೊತ್ತಿಲ್ಲ ನನಗೆ. ಹಾಗೆ ದಯಮಾಡಿ ನಮ್ಮ ಶಾಲೆ ತುಂಬಾ ಶೈಕ್ಷಣಿಕ ಪ್ರಗತಿ ಇರ್ಬೋದು, ಭೌತಿಕ ಸೌಲಭ್ಯ ಇರ್ಬೋದು. ನೋಡಿ, ನಮ್ಮ ಶಾಲೆ ಮಿಡ್ಲಿ ಸ್ಕೂಲಲ್ಲೂ ಕೂಡ ಇಷ್ಟು ವ್ಯವಸ್ಥೆ ಇಲ್ಲ, ಅಷ್ಟು ವ್ಯವಸ್ಥೆ ಇಲ್ಲ. ದಾನಿಗಳಿಂದ, ನಿಮ್ಮೆಲ್ಲರ ಸಹಕಾರದಿಂದ ನಮ್ಮ ಶಾಲೆಗೆ ಏನೇನು ಬೇಕು ಎಲ್ಲವನ್ನೂ ತಂದಿದ್ದೀವಿ. ಈಗ ಮೊನ್ನೆ ತಾನೇ ಅಂದ್ರೆ ಹೋದ ವರ್ಷ ಮಾರ್ಚ್ ತಿಂಗಳಲ್ಲೇ ಕೊಟ್ಟರು. ಹೋದ ವರ್ಷ ಮಾರ್ಚ್ ತಿಂಗಳಲ್ಲಿ. ಆದ್ರೆ ನಮ್ಮ ಹ್ಯಾಂಡ್ ಓವರಿಗೆ ಕೊಟ್ಟಿರಲಿಲ್ಲ. ಅದನ್ನ ಕರ್ಕೊಂಡು ಮೊನ್ನೆ ಅವ್ರು ಫೋಟೋ ಇಟ್ಕೊಂಡು ಹೋದ್ಮೇಲೆ ಮೊನ್ನೆ ಇನ್ಸ್ಟಾಲ್ ಮಾಡಿಸಿದ್ವಿ. 1.5 ಲಕ್ಷ ರೂಪಾಯಿ ಅದು ಯಾವುದು ವಾಟರ್ ಫಿಲ್ಟರ್. ಹಾಗೆ ಒಂದು ಕಂಪ್ಯೂಟರ್ ಕೂಡ ಕೊಟ್ಟಿದ್ದಾರೆ. ಆ ಕಂಪ್ಯೂಟರ್ ಇಡೋದಕ್ಕೆ ಟೇಬಲ್ ಇರೋದಕ್ಕೋಸ್ಕರ ಅದನ್ನ ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಯಾರೋ ಒಬ್ಬರು ಫ್ಯಾಕ್ಟ್ರಿ ಅವರು 40,000 ರೂಪಾಯಿ ಕಂಪ್ಯೂಟರ್, 1.5 ಲಕ್ಷ ರೂಪಾಯಿ ವಾಟರ್ ಫಿಲ್ಟರ್, ಇಷ್ಟನ್ನು ಕೊಟ್ಟಿದ್ದಾರೆ. ನಮ್ಮ ಶಾಲೆಯಲ್ಲಿ ಟಿವಿ ಇದೆ, ಕಂಪ್ಯೂಟರ್ ಇದೆ, ಮಕ್ಕಳಿಗೆ ನೀರು ಕುಡಿಯೋಕ್ಕೆ ಸಮಸ್ಯೆ ಇಲ್ಲ. ಆಮೇಲೆ ಟ್ರ್ಯಾಕ್ ಶೂಟ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ನಿಮ್ಮಂಥವ್ರು ಕೊಡಿಸಿದ್ದೀರಾ. ಮತ್ತು ಪುಸ್ತಕ, ಪೆನ್ನು. ನಾವೇನು ಮಾಡ್ತೀವಿ, ಇವಾಗ ನಮ್ಮಲ್ಲಿ ಅಷ್ಟು ಹುಡುಗರು ಬಂದವರೆ, ಕೆಲವರು ಬಡತನ ರೇಖೆಗಿಂತ ಕಡಿಮೆ ಇರೋರವ್ರೆ. ಅಂಥವ್ರಿಗೆ ನಮ್ಮ ಶಾಲೆಯಿಂದಲೇ ಪಾಪ ಅವರು ಎಲ್ಲೋ ತಂದು ಬಿಟ್ಟಿರ್ತಾರೆ. ಇಲ್ಲಿ ಕೆಲವರು ಗಾರೆ ಕೆಲಸಕ್ಕೆ ಬಂದವರು, ಕೂಲಿ ಮಾಡ್ಕೊಂಡು ಜೀವನ ಮಾಡೋರು. ಆ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ಇಲ್ಲಿರೋರಿಗೆ ಲೋಕಲ್ ಅವರಿಗೆ 2 ಎಕ್ಸೈಸ್ ಕಡಿಮೆ ಆದ್ರೂ ಆ ಮಕ್ಕಳಿಗೆ ಮಡಿಕೊಂಡು ಅವ್ರಿಗೆ ಕೊಟ್ಟು ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರ್ತೀವಿ.
ನಾನು ಎಲ್ಲ ಮಕ್ಕಳಿಗೂ ಹೇಳಿದ್ದೀನಿ, ಪೆನ್ನು ಪೆನ್ಸಿಲು ಎಕ್ಸೈಸು ಶಾಲೆಗಳ ಮುಗಿಯತಕ್ಕ ಮನೆಯಲ್ಲಿ ಕೇಳಬೇಡಿ, ಇಲ್ಲಿ ಮುಗಿದೊಡ್ಡ ತರಿಸ್ಕೊಳ್ಳಿ. ಅದೆಲ್ಲ ಏನು ನಾವು ಕೈಯಿಂದ ಕೊಡಲ್ಲ, ನಿಮ್ಮಂಥವ್ರು ಕೊಡ್ತೀರಾ, ನಾವು ಅದನ್ನು ಮಾಡಿಕೊಂಡಿದ್ದು ಮಕ್ಕಳಿಗೆ ಕೊಡ್ತೀವಿ. ಎಲ್ಲ ಸೌಲಭ್ಯವನ್ನು ಕೂಡ ಒದಗಿಸ್ಕೊಟ್ಟಿದ್ದೀವಿ. ಯಾಕೆಂದರೆ ಚಿಕ್ಕ ಊರಾದರೂ ಕೂಡ ನಮ್ಮಲ್ಲಿ ಇದುವರೆಗೂ ಸ್ಟ್ರೆಂತ್ ಕಡಿಮೆ ಆಗಿರಲಿಲ್ಲ. ಈ ವರ್ಷ ತುಂಬ ಕಡಿಮೆ ಆಯಿತು. ಈ ವರ್ಷ ಒಬ್ಬರನ್ನ ಎತ್ತರ ಇಟ್ಕೊಂಡಿದ್ದು, ಅಷ್ಟರಲ್ಲಿ ಏನೋ 3 ಜನ ಮಕ್ಕಳು ಇಲ್ಲಿ ಬಂದಿದ್ದಕ್ಕೆ 2 ಉಳ್ಕೊಂಡಿದ್ದೀವಿ. ಇನ್ನು ಮುಂದೆ ಆದರೂ ನಿಮ್ಮ ಊರು ನಿಮ್ಮ ಶಾಲೆಯನ್ನು ನೀವು ಉಳಿಸ್ಕೊಳ್ಳಿ. ನಾವು ಇವತ್ತಿಲ್ಲಿದ್ರೆ ಒಂಥರ ಕೊಕ್ಕರೆ ಇದ್ದಂಗೆ ನಾವು ಇಲ್ಲಿರ್ತೀವಿ, ನಾಳೆ ಇನ್ನೊಂದು ಕಡೆಗೆ ಹೋಗ್ಬೋದು. ಎಲ್ಲೋದ್ರೂ ಶಾಲೆನೇ ನಮಗೆ. ಆದರೆ ನಿಮ್ಮ ಶಾಲೆ ಉಳಿಸ್ಕೋಬೇಕು ಅಂದರೆ ನೀವು ಶಾಲೆ ಕಡೆ ಗಮನ ಕೊಡಿ, ದಯಮಾಡಿ ಮಕ್ಕಳನ್ನ ಇಲ್ಲಿಗೆ ಸೇರಿಸಿ ಅಂತ ಕೇಳ್ಕೊಳ್ತಾ, ಈಗ ಮತ್ತೊಂದು ಗೀತೆಗೆ ನೃತ್ಯ ನಮ್ಮ ಶಾಲಾ ಮಕ್ಕಳಿಂದ ವೇದಾಂತ ಬಂಧು ತಂಡ. ಇಂದು ನಾವು ನಮ್ಮ ದೇಶದ ಬಗ್ಗೆ 80ನೇ ಸ್ವತಂತ್ರ ದಿನಾಚರಣೆಯನ್ನು ಹೆಮ್ಮೆಯಿಂದ ಆಚರಿಸುತ್ತೇವೆ. 1947 ಆಗಸ್ಟ್ 15ರಂದು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ರಾಣಿ ಲಕ್ಷ್ಮೀಬಾಯಿ ಸೇರಿದಂತೆ ಮಹನೀಯರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದರು. ಅವರ ತ್ಯಾಗವನ್ನು ಎಂದಿಗೂ ಮರೆಯಬಾರದು. ಸ್ವಾತಂತ್ರ್ಯ ಎಂದರೆ ಕೇವಲ ಹಕ್ಕುಗಳಲ್ಲ, ದೇಶದ ಬಗ್ಗೆ ನಮ್ಮ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುವುದು. ನಮ್ಮ ದೇಶದ ಸ್ವತಂತ್ರತೆಯನ್ನು ಪರಿಸರವನ್ನು ರಕ್ಷಿಸೋಣ, ಉತ್ತಮ ನಾಗರಿಕ ಆಗೋಣ. ನಮ್ಮ ಭಾರತ ದೇಶದ ಸದಾ ಶಾಂತಿಯಿಂದ ಎಂದು ಪ್ರಗತಿ ಮತ್ತು
and Bharati ma'am, all guests and my dear friends. My name is Dinesh. I study 5th standard. Today we are gathered here to celebrate our Independence Day. This day us of reminds great freedom fighters like Mahatma Gandhi, Subhash Chandra Bose, Bhagat Singh, and many others who sacrificed their lives of our freedom. My heart I express how ಬೃಂದ ಹೇಳ್ಕೊಡು ಇಸ್ಕು Thank you. Jai Hind, Jai Bharat Mata. 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ನನ್ನ ಪುಟ್ಟ ಭಾಷಣ ಹೇಳುವುದಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲ ಅಂದ್ರೆ ಯಾರು ಕೂಡ ಬದುಕಕ್ಕಾಗಲ್ಲ. ಇವತ್ತು ಅವರು ಕಷ್ಟಪಟ್ಟು ಬೆಳೆದಂತಹ ಧಾನ್ಯದಿಂದ ನಾವೆಲ್ಲರೂ ಕೂಡ ಹೊಟ್ಟೆ ತುಂಬಿಸ್ಕೊಂಡು ಎಷ್ಟೇ ಸಂಪಾದನೆ ಮಾಡಿದ್ರು ಅನ್ನ ಇಲ್ಲ ಅಂದ್ರೆ ನಾವು ಯಾರು ಬದುಕಕ್ಕಾಗಲ್ಲ. ನಮ್ಮ ದೇಶದ ಬೆನ್ನೆಲುಬು, ನಮ್ಮೆಲ್ಲರ ಜೀವಾಳ, ಜೀವ ರಕ್ಷಕ ರೈತ. ಅಂತ ರೈತರನ್ನ ಈ ಒಂದು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ನೆನೆಸ್ಕೊಳ್ತಕ್ಕಂಥ ಒಂದು ನೃತ್ಯ ಗೀತೆಯನ್ನ ಮಕ್ಕಳು ಗೀತೆಗೆ ನೃತ್ಯವನ್ನು ಮಾಡ್ತಿದ್ದಾರೆ. Today is Independence Day. We celebrate is 15 August. India become for 1947 August 15. We thank you for freedom fighters. We love our country. We respect our national flag. We should be good citizens. We are to be Indian. Jai Hind, Jai Bharat. ಎಲ್ಲವನ್ನೂ ಕೂಡ ಬೇರೆ ದೇಶದವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ನಮ್ಮ ದೇಶದಲ್ಲಿ ಬೆಳೀತಾ ಇದ್ದಾರೆ. ಈ ಸಾಂಬಾರ ಪದಾರ್ಥದ ವ್ಯಾಪಾರಕ್ಕೆ ಅಂತ ಬಂದಂತಹ ಪರಕೀಯರು ಬ್ರಿಟಿಷ್ನವರು ಸುನೈನಾ ಬ್ರಿಟಿಷ್ನವರು ನಮ್ಮ ದೇಶದಲ್ಲಿ ಒಡಕನ್ನುಂಟು ಮಾಡಿದ್ರು. ಏಕೆಂದ್ರೆ ಮೊದಲು ಮಹಾರಾಜರ ಆಳ್ವಿಕೆ ಇತ್ತು. ಈಗಲೂ ಕೂಡ ಮಹಾರಾಜರು ಕನ್ನಂಬಾಡಿ ಕಟ್ಟೆ ಕಟ್ಟಿಸಿದ್ರು ಅಂತ ಕೇಳಿದ್ದೀವಿ. ಕೆಂಪೇಗೌಡರು ರಾಜರಾಗಿದ್ರು ಅಂತ ಕೇಳಿದ್ದೀವಿ. ಹೀಗೆ ರಾಜರು ತಮ್ಮ ತಮ್ಮ ಪಾರ್ಟಿಗಳಿಗೆ ರಾಜ್ಯಭಾರ ಮಾಡಬೇಕಾದ್ರೆ ಬಂದಂತಹ ಬ್ರಿಟಿಷ್ನವರು ನಮ್ಮ ರಾಜರಲ್ಲಿ ಒಬ್ಬರಿಗೊಬ್ಬರಿಗೆ ತಂದಿಕ್ಕಿರು, ಇವರೆಲ್ಲ ಒಡನಾಡಂಗೆ ಮಾಡಿರು. ಕೊನೆಗೆ ನಮ್ಮ ದೇಶವನ್ನ ಅವರು ಕಸಿದುಕೊಂಡು ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಅವ್ರು ಹೇಳಿದ ಕೆಲಸವನ್ನ ನಾವು ಮಾಡಬೇಕಾಗಿತ್ತು. ನಮ್ಮನ್ನೆಲ್ಲ ಕಪ್ಪು ಜನ ಅಂತ ಹೇಳಿ ಹೀಯಾಳಿಸ್ತಾ ಇದ್ದಾರೆ. ಆಗ ಮಹಾತ್ಮ ಗಾಂಧೀಜಿಯವರು ಹಾಗೆ ಹಲವಾರು ಮಹಾನ್ ನಾಯಕರುಗಳು, ಮಹಾನ್ ವ್ಯಕ್ತಿಗಳು ಹೋರಾಡಿ ಹಲವಾರು ವರ್ಷಗಳ ಕಾಲ ಹಲವಾರು ಜನ ಹೋರಾಡಿ ಹಲವಾರು ಜನ ಪ್ರಾಣ ಬಿಟ್ಟು ಹಲವಾರು ಚಳುವಳಿಗಳನ್ನು ಮಾಡಿ ಕೊನೆಗೆ ಮಹಾತ್ಮ ಗಾಂಧೀಜಿಯವರ ಆಸೆಯಂತೆ ಶಾಂತಿ, ಸಹನೆ, ತಾಳ್ಮೆಯಿಂದ, ಅಹಿಂಸೆಯಿಂದ, ಯಾರು ಹಿಂಸೆ ಕೊಡಬಾರ್ದು, ನಾವು ಹೊಡೆದ್ರು ಹೊಡೆದಿದ್ದೀರ, ನಾವು ಹೊಡೆಯೋದು ಬೇಡ, ಶಾಂತಿಯಾಗಿರೋಣ ಅಂತ ಹೇಳಿ ಕೊನೆಗೆ 1947 ಆಗಸ್ಟ್ 15 ನಮ್ಮ ದೇಶಕ್ಕೆ ಮೊದಲ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಆ ಸ್ವತಂತ್ರ ಭಾರತವನ್ನ ನಾವಿವತ್ತೆಲ್ಲರೂ ಕೂಡ ಉಳಿಸ್ಕೊಂಡು ಹೋಗ್ಬೇಕಾದ್ರೆ ನಾವು ಕೂಡ ಎಲ್ಲದರಲ್ಲೂ ಒಗ್ಗಟ್ಟಾಗಿದ್ದಾಗ ಮಾತ್ರ ಸಾಧ್ಯ. ಹಾಗಾಗಿ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಸುಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಹೀಗೆ ನಿಮ್ಮ ಸಹಕಾರ ನಮ್ಮ ಶಾಲೆ ಮೇಲೆ ಇರಲಿ ಅಂತ ಕೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಪ್ಪಿ ಎತ್ ಮಾಡ್ತಿದ್ದೆ.
ಇನ್ನು ಕಾರ್ಯಕ್ರಮವನ್ನು ಬೇಗ ಮುಗಿಸ್ಬಿಡ್ತೀವಿ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳಿ. ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ STMC ಅಧ್ಯಕ್ಷರಾದಂತಹ ಶ್ರೀಯುತ ವೆಂಕಟೇಶ್ರವರು ಒಂದೆರಡು ಮಾತನಾಡಬೇಕು ಅಂತೇಳಿ ವಿನಂತಿ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂತೋಷದ ದಿನ. ಭಾರತ ದೇಶಕ್ಕೆ ಕತ್ತಲೆ ಅಂಧಕಾರದಲ್ಲಿದ್ದಂಥ ನಮ್ಮ ದೇಶಕ್ಕೆ 360 ವರ್ಷಗಳ ಕಾಲ ಬ್ರಿಟಿಷನವರು ನಮ್ಮ ದೇಶವನ್ನು ಆಳ್ತಾರೆ. ವ್ಯಾಪಾರಕ್ಕೆ ಅಂತ ಬಂದವರು ಸಾಂಬಾರು ಪದಾರ್ಥಗಳು ಮತ್ತು ಮುತ್ತು ರತ್ನಗಳು, ಬಂಗಾರ ಇಲ್ಲಿ ಯಥೇಚ್ಛವಾಗಿ ಸಮೃದ್ಧಿಯಾಗಿ ಈ ದೇಶದಲ್ಲಿ ಇದೆ ಅಂತ ತಿಳ್ಕೊಂಡವರು ಅವರ ದೇಶದ ಯುರೋಪ್ ಕಂಟ್ರಿಯಿಂದ ತಂದಂಥ ಸಿದ್ಧ ವಸ್ತುಗಳನ್ನು ಇಲ್ಲಿ ಮಾರಿ ಇಲ್ಲಿರ್ತಕ್ಕಂಥ ಸಮೃದ್ಧಿಯಾಗಿದ್ದಂಥ ಈ ದೇಶವನ್ನು ಸೇರಿಕೊಂಡು ಇಲ್ಲಿ ಆಡೋದಕ್ಕೆ ಶುರು ಮಾಡ್ತಾರೆ. ಬ್ರಿಟಿಷ್ ಸರ್ಕಾರವನ್ನು ಆಡಳಿತಕ್ಕೆ ತರ್ತಾರೆ. ತುಂಬ ಹಿಂಸೆಗಳನ್ನ ಅನುಭವಿಸಿ ತ್ಯಾಗ ಬಲಿದಾನಗಳನ್ನು ಮಾಡಿ ಅನೇಕ ಹಿರಿಯರು ಹೋರಾಟ ಮಾಡಿ ಈ ದೇಶಕ್ಕೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಡ್ತಾರೆ. ಆ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947 ಆಗಸ್ಟ್ 15. ಬ್ರಿಟಿಷ್ನವರ ದಬ್ಬಾಳಿಕೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ನೆನಪಿಸ್ತೀನಿ. ಒಂದು ಜಲಿಯನ್ ವಾಲಾಬಾಗಿನ ಒಂದು ಹತ್ಯಾಕಾಂಡ, ಮತ್ತೆ ಬಾಲಗಂಗಾಧರನಾಥ್ ತಿಲಕ್ರವರ ಈಗೆಲ್ಲ ಅದ್ದೂರಿಯ ಗಣೇಶ ಕೂರಿಸಿ ಹಬ್ಬ ಮಾಡ್ತಿರಲ್ಲ, ಮುಂದಿನ ತಿಂಗಳು ಬರ್ತಾ ಇದೆ ವಿಘ್ನೇಶ್ವರನ ಹಬ್ಬ. ಆ ಹಬ್ಬ ಶುರುವಾಗಿದ್ದೆ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ. ಮುಂಚೆನೂ ಮಾಡ್ತಾ ಇದ್ರು, ಸಿಂಪಲ್ ಆಗಿ ಮಾಡ್ತಿದ್ರು. ಬಟ್ ತುರ್ತು ಪರಿಸ್ಥಿತಿಯನ್ನ ಬ್ರಿಟಿಷ್ ಸರ್ಕಾರ ಘೋಷಣೆ ಮಾಡುತ್ತೆ. ಯಾರು ಸಭೆ ಸೇರಬಾರ್ದು, ಸ್ವತಂತ್ರ ಹೋರಾಟದ ಬಗ್ಗೆ ಚಳುವಳಿಗಳನ್ನ ಮೀಟಿಂಗ್ ಮಾಡಬಾರ್ದು ಅಂತ ಒಂದು ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡಿರುತ್ತೆ ಬ್ರಿಟಿಷ್ ಸರ್ಕಾರ. ಆದ್ರೆ ನಮ್ಮ ನಾಯಕರುಗಳು ಹೋರಾಡಲೇಬೇಕು ಸ್ವತಂತ್ರಕ್ಕೋಸ್ಕರ. ಆಗೇನ್ ಮಾಡ್ತಾರೆ, ಸಭೆ ಹಬ್ಬದ ನೆಪ ಇಟ್ಕೊಂಡು ಬಾಲಗಂಗಾಧರನಾಥ್ ತಿಲಕ್ರವರು ಗಣೇಶನ ಕೂರಿಸಿ, ಅಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಇರುತ್ತೆ. ಆ ಬ್ರಿಟಿಷ್ನವ್ರು ಬಂದಾಗ ಭಜನೆ ಮಾಡ್ತಾ ಇರೋದು ದೇವ್ರ ಮುಂದೆ. ಅವ್ರು ಹೋದ್ಮೇಲೆ ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋಕೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಕದ್ದು ಮುಚ್ಚಿ ಸಭೆಗಳನ್ನ ಸೇರ್ತಾ ಇದ್ದಾರೆ. ಆಗ ಪ್ರಾರಂಭ ಆಗಿದ್ದು ವಿಘ್ನೇಶ್ವರನ ಒಂದು ವಿನಾಯಕನನ್ನ ಕೂರಿಸೋದು. ಈಗ ಅದು ಬಹಳ ಗೊತ್ತೈತೆ ಯಾವ ರೀತಿ ಮಟ್ಟಕ್ಕೆ ಹೋಗ್ಬಿಟ್ಟೈತೆ ಅಂತ. ಗಣೇಶನ ಹಬ್ಬ, ಗಣೇಶ ಅಲ್ಲಿ ಇರೋದೇ ಇಲ್ಲ, ಓಡೋಗ್ಬಿಟ್ಟಿರ್ತಾರೆ ಇವರು ಡ್ಯಾನ್ಸ್ಗೆಲ್ಲ. ಇರ್ಲಿ, ಆ ಮಾತು ಬೇಡ. ಮತ್ತೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ಒಂದೆರಡು ಮಾತಾಡಲೇಬೇಕು. ಆ ಒಂದು ಚಿಕ್ಕದಾದ ಒಂದು ಇದರಲ್ಲಿ ಎಲ್ಲ ಜನ ಸೇರಿರ್ತಾರೆ ಸಭೆ. ಬ್ರಿಟಿಷ್ ಒಂದು ಸಣ್ಣ ಬಾಗಿಲು ಮಾತ್ರ ಇರುತ್ತೆ ಆ ಕಾಂಪೌಂಡ್ಗೆ. ಈ ವಿಷಯ ತಿಳಿದಂತ ಬ್ರಿಟಿಷ್ನವರು ಅಲ್ಲಿ ಬರ್ತಾರೆ, ಅವ್ರ ಮೇಲೆ ಫೈರಿಂಗ್ ಮಾಡಿಬಿಡ್ತಾರೆ. ನಿಜಕ್ಕೂ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನೆನೆಸ್ಕೊಂಡ್ರೆ ಇವತ್ತು ನಾವು ಎಷ್ಟು ಸುಖವಾಗಿದ್ದೀವಿ ಭಾರತ ದೇಶದಲ್ಲಿ, ಅವತ್ತು ಪ್ರಾಣ ಕೊಟ್ಟರಲ್ಲ ಅವ್ರನ್ನೆಲ್ಲ ನಾವು ಈ ದಿನ ನೆನೆಸ್ಲೇಬೇಕು ಹುತಾತ್ಮರನ್ನ. ಆ ಫೈರಿಂಗು, ಆ ಚಿಕ್ಕ ಡೋರಿಂದ ಅವರು ಫೈರಿಂಗ್ ಮಾಡಿದಾಗ ಅಲ್ಲಿಂದ ಓಡದಂತ ನಮ್ಮ ಭಾರತದ ಜನ ಏನು ಹೋರಾಟಗಾರರು, ಒಂದು ಮಧ್ಯದಲ್ಲಿ ಒಂದು ಬಾವಿ ಇರುತ್ತೆ, ಆ ಬಾವಿಯಲ್ಲಿ ತೆಗೆದಾಗ ಸಿಕ್ಕಿದ್ದು 300ಕ್ಕಿಂತ ಹೆಚ್ಚು ಹೆಣಗಳು. ಅವ್ರು ಫೈರಿಂಗ್ ಅಲ್ಲಿ ಮಾಡಿರೋದು ಕಡಿಮೆ ಜನನೇ ಸತ್ತಿರೋದು.
ಫೈರಿಂಗಲ್ಲಿ ಸತ್ತಿರೋದು ಕಡಿಮೆನೆ, ಆದರೆ ಎಲ್ಲಿ ಸಾಯಿಸ್ಬಿಡ್ತಾರೆ ಅಂತ ಬೈಕ್ಗೆ ಓಡಿದಾಗ ಆ ಒಂದೇನು ನೆಲಬಾವಿ ಇರುತ್ತೆ, ಆ ಬಾವಿ ಒಳಗೆ ಬಿದ್ದು ಸತ್ತವರೆ 300ಕ್ಕಿಂತ ಹೆಚ್ಚು ಜನ. ಆ ಫೈರಿಂಗ್ ಮಾಡಿದಾಗ ಒಂದು ರಕ್ತ ಏನು ಗೋಡೆಗೆಲ್ಲ ಚೆಲ್ಲಿರುತ್ತೆ, ಅವತ್ತೇ ಭಗತ್ ಸಿಂಗ್ ಬಂದು ನೋಡಿ ಶಪಥ ಮಾಡ್ತಾರೆ, ನಾವು ಹೋರಾಟ ಮಾಡಿ ಬ್ರಿಟಿಷ್ನವ್ರನ್ನ ಓಡಿಸ್ಲೇಬೇಕು ಅಂತ. ಸುಖದೇವ್ ಸಿಂಗ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಅವ್ರು ಹೇಳ್ತಾರೆ, ನೀವು ನನ್ನ ಒಬ್ಬ ಭಗತ್ ಸಿಂಗನ್ನ ನೇಣಿಗೆ ಹಾಕ್ಬೋದು, ಆದರೆ 100 ಭಗತ್ ಸಿಂಗ್ ಈ ದೇಶದಲ್ಲಿ ಹುಟ್ಟಿ ಬರ್ತಾರೆ ಅಂತ. ನೀವು ಸಾಯಿಸಬೇಕಾದ್ರೆ ನನ್ನ ಮುಖದಲ್ಲಿ ನಗು ಇರುತ್ತೆ ಅಂತ ಹೇಳಿನೇ ಸಾಯ್ತಾರೆ ಭಗತ್ ಸಿಂಗ್ ಅವರು. ಮತ್ತೆ ಈ ದಿನ ತುಂಬಾ ಸಂತೋಷದ ದಿನ. ಹಳೆಯದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ, ದುಃಖ ಆಗುತ್ತೆ. ಅವರ ತ್ಯಾಗ ಬಲಿದಾನಗಳಿಂದ ನಮಗೆ ಸ್ವತಂತ್ರ ಸಿಕ್ಕಿದೆ. ಮತ್ತೆ ಈ ದಿನ ಏನು ಈ ಶಾಲಾ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷತೆಯನ್ನು ಜವಾಬ್ದಾರಿಯನ್ನು ನನಗೆ ವಹಿಸಿದ್ದೀರಾ, ಅದಕ್ಕಾಗಿ ಮಾಸ್ಟರ್ಗೆ ಮತ್ತು ಈ ಶಾಲಾ ಪರವಾಗಿ ಊರಿನವ್ರಿಗೆ ನಾನು ಕೃತಜ್ಞತೆಗಳನ್ನ ಅರ್ಪಿಸ್ತೀನಿ. ಅದು ಒಂದು ನನಗೆ ಸಿಕ್ಕಿರೋ ಒಂದು ಸೌಭಾಗ್ಯ ಅನ್ಕೊಂತೀನಿ, ಒಂದು ವೇದಿಕೆಯಲ್ಲಿ ಮಾತನಾಡೋದಕ್ಕೆ. ಮತ್ತೆ ಈ ಶಾಲಾ ಏನು ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಭಾಳ ತುಂಬ ದುಃಖ ಆಗುತ್ತೆ. ಕೆಲವು ಕಡೆ ಎಲ್ಲ ದನದ ಕೊಟ್ಟಿಗೆಗಳಾಗ್ತಿದೆ, ಮಕ್ಕಳೇ ಇಲ್ದಿರ. ಈ ಸ್ಕೂಲಲ್ಲೂ ಮಕ್ಕಳು ಕಡಿಮೆ ಆಗ್ತಾ ಇದೆ ಅಂತ ಕೇಳಿದಾಗ ತುಂಬ ದುಃಖ ಆಯಿತು. ಮತ್ತು ನನ್ನ ಮಕ್ಕಳನ್ನ ಯಾಕೆ ಸರ್ಕಾರಿ ಶಾಲೆ ಸೇರಿದೆ ಅಂತ ನಮ್ಮ ರಿಲೇಷನ್ಗಳೇ ನನ್ನ ಮೇಲೆ ಜಗಳ ಮಾಡೋದು. ನಾನು ಹೇಳಿದೆ, ನನ್ನ ಮಕ್ಕಳು ಅಲ್ಲಿ ಅವ್ರ ಹೆಸರು ಬರೆಯೋದು ಕಲಿತ್ರೆ ಸಾಕು ಅಂತ. ಅಲ್ಲ, ನೀನು ಸೇರಿಸ್ಬೋದಾಯ್ತು ಕಾನ್ವೆಂಟ್ಗೆ ಅಂದರು. ನಿಜವಾಗೂ ಒಂದು ನಾವೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಿ ಬಂದವರೆ, ತುಂಬ ಖುಷಿ ಆಗುತ್ತೆ ಸರ್ಕಾರಿ ಶಾಲೆಗಳನ್ನ ನೋಡಿದಾಗ. ಅಲ್ಲಿ ಕಳಿಸ್ತಕ್ಕಂಥ ರೀತಿ ನೀತಿ, ಮಕ್ಕಳಿಗೆ ಸಂಸ್ಕೃತಿಯನ್ನು ಕಲಿಸ್ತಾರೆ. ಹಾಗಾಗಿ ಆಮೇಲೆ ಇನ್ನೂ ಕೆಲವೆಲ್ಲ ಹೇಳೋದಕ್ಕೆ ಹೋದ್ರೆ ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ, ಬೇಡ. ಈ ದಿನ ತುಂಬ ಸಂತೋಷದ ದಿನ, ಸ್ವಾತಂತ್ರ್ಯ ದಿನಾಚರಣೆ 80ನೇ ವರ್ಷಕ್ಕೆ ನಾವು ಬಂದಿದ್ದೀವಿ. ಇನ್ನೂ ನಮ್ಮ ದೇಶ ಬದಲಾಗಬೇಕಾಗಿದೆ. ಯಾವ ರೀತಿಯಲ್ಲಿ ಅಂದರೆ, ಇವತ್ತು ಮಕ್ಕಳ ಮೇಲೆ ತುಂಬ ಒತ್ತಡ ಬೀಳ್ತಾ ಇದೆ. ದಿನೇ ದಿನೇ ಪೆಸ್ಟಿಸೈಡ್ ಕೆಮಿಕಲ್ಗಳಿಂದ, ಆಹಾರಗಳಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀಳ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ. ಯಾರಿಗೆಲ್ಲ ಈಗ ಕೆಲವೊಂದು ದಯವಿಟ್ಟು ಇಲ್ಲಿ ಮಕ್ಕಳ ತಂದೆ ತಾಯಿನೂ ಇದ್ದೀರಾ, ಮಕ್ಕಳ ಕಡೆ ಆದಷ್ಟು ಗಮನ ಕೊಡಿ ಆರೋಗ್ಯದ ಬಗ್ಗೆ. ಅವರು ಆರೋಗ್ಯವಾಗಿದ್ರೇನೆ ಅವ್ರು ಓದಕ್ಕೆ ಸಾಧ್ಯ. ಎಷ್ಟು ಜನ ಎದ್ದಿದ ತಕ್ಷಣ ಒಂದು ಲೋಟ ನೀರು ಕುಡಿತೀರಾ? ದೊಡ್ಡವರು ಸೇರಿ ಯಾಕೆಂದ್ರೆ ನಮ್ಮ ದೇಹ ಆಗಿರೋದು 70% ನೀರಿನಿಂದ ನಮ್ಮ ದೇಹ ಆಗಿರೋದು. ಎಷ್ಟು ಜನಕ್ಕೆ ಗೊತ್ತಿದ್ದು? ಈಗ ನಾನು 156 kg ಇದ್ದೀನಿ. ಯಾರಾದ್ರೂ ಹೇಳ್ತೀರಾ ನನ್ನ ಮೂಳೆ ಎಷ್ಟು kg ಇರ್ಬೋದು? ಒಂದು ಅಂದಾಜ್ ಮೇಲೆ ಹೇಳಿ. 156 kg ಇದ್ದೀನಿ. ಈಗ ಸರ್ ಒಂದು 50 kg 60 kg ಇದ್ದಾರೆ ಸರ್, ಅವ್ರ ಮೂಳೆ ಎಷ್ಟು kg ಇರ್ಬೋದು? ಅಂದ್ರೆ ಅರ್ಥ 1.25 kg ಹಿಡಿದು 3 kg ಒಳಗೆ ಲಾಸ್ಟ್ ಮೂಳೆ ತೂಕ ಬರ್ತಕ್ಕಂಥದ್ದು. ಆ ಮೂಳೆಗೆ ಮಾಂಸ ಮಣಿ ನೀರೆಲ್ಲ ಸೇರ್ಕೊಂಡು 70% ನೀರಿಂದ ನಮ್ಮ ದೇಹ ಆಗಿರ್ತೈತೆ. ಅದರಿಂದ ತುಂಬ ಕಾಯಿಲೆಗಳು. ಹಿಂದಿನ ಕಾಲದವ್ರು ನೋಡಿ ಸಂಜೆ 6 ಗಂಟೆ ಮೇಲೆ ಊಟ ಮಾಡ್ತಿರ್ಲಿಲ್ಲ. ನಾವೀಗೇನು ಮಾಡ್ತಾ ಇದ್ದೀವಿ, TV ನೋಡ್ಕೊಂಡು ಆ ಸೀರಿಯಲ್ ಆಗೋರ್ಗು ಊಟ ಮಾಡಲ್ಲ. ಆ ಸೀರಿಯಲ್ ನೋಡ್ಕೊಂಡು ಊಟ ಮಾಡ್ತೀವಿ. ಆ ಊಟ ನಿಜವಾಗೂ ನಾವು ತಿಂದಿದ ತಕ್ಷಣ ಮಲಗಿದ್ರೆ ನಿದ್ರಾ ಸಮಾಧಿ ಸ್ಥಿತಿ ಅಂತೀವಿ. ಅಂದ್ರೆ ಯಾವಾಗ ಊಟ ಮಾಡಿ ನಾವು ಬೇಗನೆ ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಮಕ್ಕಳಿಗೂ ಸೇರಿ ತಂದೆ ತಾಯಿಗೂ ಸೇರಿ. ಎಲ್ಲರೂ ಆರೋಗ್ಯವಾಗಿದ್ರೇನೆ. ಕೋಟಿ ಆಸ್ತಿ ಇರ್ಬೋದು, ಆರೋಗ್ಯ ಇಲ್ಲ ಅಂದ್ರೆ, ಯಾಕಂದ್ರೆ ಇದೆಲ್ಲ ಇದ್ರ ಬಗ್ಗೆ ಆರೋಗ್ಯದ ಬಗ್ಗೆ ತುಂಬ ಸಫರ್ ಪಟ್ಟು ಬೆಂಗಳೂರಲ್ಲಿ ಸುಮಾರು ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆಗಿ ಮತ್ತೆ ದೇವರು ಏನೋ ಒಂದು ಒಳ್ಳೆ ಉದ್ದೇಶದಿಂದ ನಾನು ಉಳಿಸಿದ್ದಾರೆ. ಹಾಗಾಗಿ ನೀರು ತುಂಬ ಒಂದು ದಿನಕ್ಕೆ ಮಿನಿಮಮ್ ದೊಡ್ಡವರು 12 ಲೋಟ ನೀರನ್ನು ಕುಡಿಲೇಬೇಕಾಗುತ್ತೆ. 7 ಗಂಟೆ ಒಳಗೆ ದಯಮಾಡಿ ಊಟ ಮುಗಿಸಿ. ರಾತ್ರಿ 7-7:30 ಒಳಗೆ ಊಟ ಮುಗಿಸಿದ್ರೆ ಶುಗರು BP ಬರಲ್ಲ. ಎದ್ದಿದ ತಕ್ಷಣ 1 ಲೋಟ ತಣ್ಣೀರು, ಮಲಗೋವಾಗ 1 ಲೋಟ ಬಿಸಿ ನೀರು, ಬೆಳಿಗ್ಗೆ 8 ಗಂಟೆ ಒಳಗೆ ನಾಷ್ಟ, ಮಧ್ಯಾಹ್ನ 12 ಗಂಟೆಗೆ ಊಟ ಅಥವಾ 1 ಗಂಟೆ ಒಳಗಡೆ, ಸಂಜೆ 7:30 ಒಳಗಡೆ ಊಟ ಮುಗಿಸಿದ್ರೆ ನೀವೆಲ್ಲರೂ ಆರೋಗ್ಯವಾಗಿರ್ಬೋದು. ನಾವೆಷ್ಟೇ ದುಡಿದ್ರೂ ಆರೋಗ್ಯ ಇಲ್ಲ ಅಂದರೆ ಅದು ಶೂನ್ಯ. ಮತ್ತೆ ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ
ಈ ಅಧ್ಯಕ್ಷರ ಭಾಷಣ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭಾರತ್ ಮಾತೆ. ಆರೋಗ್ಯ ವಿಚಾರದಲ್ಲಿ ನಮ್ಮ ವೆಂಕಟೇಶ್ವರ ಅವರು ಹೇಳಿದ್ದಕ್ಕೆ ಒಂದೆರಡು ಮಾತಾಡ್ತೀನಿ. ಮನುಷ್ಯನಿಗೆ ಆರೋಗ್ಯನೇ ಬಹಳ ಮುಖ್ಯ. ಆರೋಗ್ಯ ಇಲ್ಲ ಅಂದ್ರೆ ನಾವೇನು ಮಾಡೋದಕ್ಕಾಗಲ್ಲ. ಸಾವು ನಮ್ಮ ಕೈಲಿಲ್ಲ, ಕಾಯಿಲೆ ಅಂದರೆ ಸಾಯ್ತೀವಿ ಅಂತ ಏನಿಲ್ಲ. ನಮಗೆ ಆಯಸ್ಸನ್ನು ದೇವರು ಕೊಟ್ಟು ಬಿಟ್ಟಿರ್ತಾನೆ. ಆ ಆಯಸ್ಸು ಮುಗಿಯುವಾಗ ನಮ್ಮನ್ನು ಯಾರೂ ಹಿಡ್ಕೊಳ್ಳೋಕ್ಕಾಗಲ್ಲ. ನಮ್ಮ ಭಾರತದ ಒಬ್ಬ ಶ್ರೀಮಂತ ಸಿನಿಮಾ ಇರಬೇಕು ಅನ್ಸುತ್ತೆ, ಅವನ ಹೆಸರೇನೋ ಮರೆತು ಬಿಟ್ಟಿದ್ದೀನಿ. ಬಹಳ ಶ್ರೀಮಂತ ಆತ. ಪ್ರತಿ ದಿವಸ ತಾನು ತಿಂತಕ್ಕಂಥ ಆಹಾರ ಚೆನ್ನಾಗಿದೆಯಾ ಎಷ್ಟು ರೋಗಗಳಿದಕ್ಕೆ ಅಂತೇಳಿ ಎಷ್ಟು ಜನ ಡಾಕ್ಟರ್ ಮಡಗಿದ್ದ ಅಂದ್ರೆ ಪ್ರತಿಯೊಂದು ಅಂಗಕ್ಕೂ. ಯಾಕೆಂದ್ರೆ ಹಿಂದೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಗೇನಾದ್ರೂ ಜ್ವರ ಬಂತು ಅಥವಾ ಏನೋ ಕಾಯಿಲೆ ಬಂತು ಅಂತ ಹೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಅವಾಗ ಒಬ್ಬರೇ ಇರ್ತಿದ್ರು, MBBS ಡಾಕ್ಟ್ರು, ಜನರಲ್ ಡಾಕ್ಟ್ರು. ಅವರು ಒಂದು ಸಾರಿ ಕಣ್ಣನ್ನು ಹಿಂಗೆ ಎಳೆದು ನಾಲಿಗೆ ಒಂದ್ಸಾರಿ ಈಚೆ ತೆಗಿಸಿ ನೋಡ್ತಿದ್ದಂಗೆ ಇಂಥದೇ ಕಾಯಿಲೆ ಅಂತ ಇಂಜೆಕ್ಷನ್ ಕೊಡ್ತಿದ್ರು. ಇದರಲ್ಲೇ ಕೆಟ್ಕೊಂಡ್ಬಿಡ್ತಿದ್ರು, ಅಷ್ಟೊಂದು ಬುದ್ಧಿವಂತರು. ಈಗ ಹೆಂಗೆ ಅಂದ್ರೆ ಕಿವಿಗೊಬ್ಬ, ಗಂಟ್ಲಿಗೊಬ್ಬ, ನಾಲಿಗೆಗೊಬ್ಬ, ಹಲ್ಲಿಗೊಬ್ಬ, ಹೃದಯಕ್ಕೊಬ್ಬ, ಹೀಗೆ ಒಂದು ಅಂಗಕ್ಕೂ ಒಬ್ಬೊಬ್ಬ ಡಾಕ್ಟರ್. ಹಾಗೆ ಪ್ರತಿಯೊಂದು ಅಂಗ ಯಾವ್ದಾದ್ರು ಫೇಲ್ ಆಯ್ತು, ಹಾರ್ಟ್ ಹೋಯ್ತು ಅಂದ್ರೆ ಹಾರ್ಟ್ ಆಪರೇಷನ್ ಮಾಡಿ ಹಾಕೋದಿಕ್ಕೆ ಡಾಕ್ಟ್ರು, ಅದ್ರ ಜೊತೆಗೆ ಹಾರ್ಟ್ ಅನ್ನು ಕೊಡೋದಕ್ಕೆ ಮನುಷ್ಯನು ಕೊಂಡುಕೊಂಡು ಮಡಿಕೊಂಡಿದ್ದಾರೆ. ಮೈಕಲ್ ಜಾಕ್ಸನ್, ಅದೇ ಹೆಸರು ನನಗೆ ಬರಲಿಲ್ಲ. ಆದ್ರೆ ಕೊನೆಗೆ ಅವನು ಎಲ್ಲಾರ್ಗೂ ಜೊತೆಯಲ್ಲಿ ಇಟ್ಕೊಂಡಿದ್ರು. ಅವನು ಸತ್ತಿದ್ದು ಎಷ್ಟನೇ ವರ್ಷಕ್ಕೆ? ಅವನು 150 ವರ್ಷ ಬದುಕಲೇಬೇಕು. 100 ವರ್ಷ ಮನುಷ್ಯನ ಆಯಸ್ಸು, 150 ವರ್ಷ ಬದುಕಲೇಬೇಕು ಅಂತ ಇದ್ದಿದ್ದಕ್ಕೆ ಅವನು ಕೊನೆಗೆ ಸತ್ತಿದ್ದು 50 ವರ್ಷದ ಒಳಗಡೆ. ಆಯ್ತಾ? ಹಾಗೆ ಆ ದೇವರು ನಮಗೆ ಆಯಸ್ಸನ್ನು ಕೊಟ್ಟು ಕಳಿಸಿದ್ದಾನೆ. ಆದ್ರೆ ಆಯಸ್ ಕೊಟ್ಟವನೇ ಬದುಕಿದ್ದೀವಿ ಅಂತ ನಾವು ಹೆಂಗೆಂಗೋ ತಿಂದುಬಿಟ್ಟು ಹೆಂಗೆಂಗೋ ಬದುಕಿದ್ರು ಆಗಲ್ಲ. ಆರೋಗ್ಯ ನಮ್ಮ ಕೈಯಲ್ಲ ಇದೆ, ಆಯಸ್ಸು ದೇವ್ರ ಕೈಯಲ್ಲ ಇದೆ. ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಾವು ಮೊದಲು ಆಹಾರ ಪದ್ಧತಿಯನ್ನ ಜೋಪಾನವಾಗಿ ಬೆಳೆಸಬೇಕು. ದಯಮಾಡಿ ಈಗಲೂ ಹೇಳ್ತಾ ಇದ್ದೀನಿ, ಆದಷ್ಟು ಸಕ್ಕರೆ ಕಡಿಮೆ ಮಾಡಿ, ಆದಷ್ಟು ಟೊಮೊಟೊ ಕಡಿಮೆ ಮಾಡಿ, ಹುಣಸೆಹಣ್ಣನ್ನು ಬಳಸಿ. ನಾವು ಮನೇಲಿ ಪಾತ್ರೆ ತಿಕ್ತೀವಾಗ ಸಬೀನ ಅಥವಾ ಬಿಲ್ಲೆ ಅದನ್ನು ತೆಗೀರಿ. ಹುಣಸೆ ತುಕ್ಕಿರುತ್ತೆ, ಸಾಂಬಾರ್ಗೆ ಹುಣಸೆ ಇಡ್ರಿ, ಅದರಲ್ಲೇ ಪಾತ್ರೆ ತಿಕ್ಕ್ರಿ, ತುಂಬಾ ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ನಮ್ಮ ನಾಟಿ ಹಸುವಿನ ಬೆರಣಿ ಇದ್ರೆ ಅದನ್ನು ಸುಟ್ಟು ಬಿಟ್ಟು ಬೂದಿ ಮಾಡಿ ತಿಕ್ಕಿ, ಅವಾಗಲೂ ಕೂಡ ಯಾವುದೇ ಕಾಯಿಲೆ ಬರಲ್ಲ. ಇವತ್ತು ಕ್ಯಾನ್ಸರು, ಶುಗರು, BP ಇವೆಲ್ಲ ಜಾಸ್ತಿ ಆಗ್ತಾ ಇರೋದು ನಾವು ತಿಂತಕ್ಕಂಥ ಆಹಾರದಿಂದ ಅಷ್ಟೇ. ಹಾಗಾಗಿ ಇವತ್ತು ನೋಡಿ, ಇಷ್ಟು ದಿವಸ ನಮ್ಮ ಮಕ್ಕಳು ಇವ್ರು ಬಂದಾಗಿಂದಲ್ಲ, ಮೊದಲಿಂದನು ನಾನು ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು? 2010 ಬಂದಿದ್ದು. 16 ವರ್ಷ ಕಂಪ್ಲೀಟ್ ಆಯಿತು. ಇದುವರೆಗೂ ನಾನು ಬೇರೆ ಕಾರಣಗಳಿಂದ ತಪ್ಪಿಸ್ಕೊಂಡಿರ್ಬೋದು. ಕಾಯಿಲೆ ಬಂದು ತಿನ್ನೋಂಥ ಆಹಾರ ಇದೆಯಲ್ಲ, ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನೋದು. ಊಟ ಮಾಡಿದ್ಮೇಲೆ ಇನ್ನೂ ಇಷ್ಟು ಊಟ ಮಾಡ್ಬೋದು ಅನ್ನೋವಷ್ಟು ಇದ್ದಂಗೆ ನೀರು ಕುಡಿದ್ಬಿಟ್ಟು ಮಲಿಕೊಂಡ್ಬಿಡ್ತೀನಿ. ಮತ್ತೆ ರಾತ್ರಿ ವೇಳೆಯಲ್ಲಿ ನಾನು ಮದುವೆಗೆ ಹೋಗಲಿ, ಎಂಥ ಫಂಕ್ಷನ್ಗೆ ಹೋದ್ರು ಊಟ ಮಾಡಲ್ಲ, ಮನೇಲಿ ಮುದ್ದೆನೇ ತಿನ್ನೋದು. ಆಮೇಲೆ ನಾವು ನನ್ನ ಕಸುಬು ಎಲ್ಲರಿಗೂ ಕೂಡ ಗೊತ್ತೈತೆ. ನಾನು ಶಿಕ್ಷಕ ವೃತ್ತಿ ಜೊತೆಗೆ ನಾಟಕದ ಎಷ್ಟು ಹೊರಕತೆ ದಾಸರಾಗಿರೋದ್ರಿಂದ ನಾನು ಎಷ್ಟೊತ್ತಿ ಮನೆಗೆ ಹೋಗ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಸರಿ 12 ಗಂಟೆ ರಾತ್ರಿ, 1 ಗಂಟೆ ರಾತ್ರಿಗೆ ಹೋಗಿ ಊಟ ಮಾಡಿದ್ದೀನಿ. ನಾನು ಪ್ರಾಕ್ಟೀಸ್ಗೆ ಹೋದರೆ ಬೇರೆ ಊರಲ್ಲಿ ಊಟ ಮಾಡಲ್ಲ. ಹಾಗಾಗಿ ನಾನು ಇವಾಗ ಮನೇಲಿ ಇದ್ದೀನಿ ಬಿಟ್ಟು 8 ಗಂಟೆಗೆ ತಿನ್ನಲ್ಲ, ಅದು ಗುಡಿ ಮಾಡ್ಕೊಂಡಿದ್ದೀನಿ. ಮನೇಲಿ ಈಗಿದ್ರು 10 ರಿಂದ 10:30 ಒಳಗಡೆ ಊಟ ಮಾಡೋದು. ಹಾಗೆ ನಾವು ಯಾವ ಸಮಯಕ್ಕೆ ತಿನ್ನಬೇಕು, ಪ್ರತಿ ದಿವಸ ಅದನ್ನೇ ಅಭ್ಯಾಸ ಮಾಡ್ಕೊಳ್ಳಿ. ಎಷ್ಟು ತಿನ್ನಬೇಕು ಅಷ್ಟನ್ನು ತಿನ್ನಿ. ಏನನ್ನು ತಿನ್ನಬೇಕು, ಎಂಥದ್ದನ್ನು ತಿನ್ನಬೇಕು, ಇಂಥದ್ದನ್ನು ಆಯ್ಕೆ ಮಾಡಿಕೊಂಡು ನೀವು ಆರೋಗ್ಯವನ್ನು ಕಾಪಾಡ್ಕೋಬೋದು. ಇಷ್ಟನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ರಿಗೂ ಒಟ್ಟಿಗೆ ಹೇಳ್ತೀನಿ. ಯಾಕೆಂದರೆ ಈಗಲೇ ಬಹಳಷ್ಟು ಸಮಯ ಆಗಿದೆ. ಆದ್ದರಿಂದ ಎಲ್ಲರಿಗೂ ಕೂಡ ತುಂಬ ಹೃದಯದ ವಂದನೆಗಳನ್ನು ನಮ್ಮ ಶಾಲಾ ಪರವಾಗಿ, ನಮ್ಮ SDNC ಪರವಾಗಿ ಎಲ್ಲರಿಗೂ ಕೂಡ
ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಈ ದಿನದ ತಿಂಡಿ ವ್ಯವಸ್ಥೆಯನ್ನು ನಮ್ಮ ಮಾಜಿ ಅಧ್ಯಕ್ಷರಾದ ರಾಮೇಶ್ವರವರು ಒದಗಿಸ್ಕೊಟ್ಟಿದ್ದಾರೆ. ನೋಡಿ, ಅದಕ್ಕೆ ಹೇಳೋದು, ನಾವು ಮನೇಲಿದ್ದಾಗ ಗಂಡ ಹೆಂಡ್ತಿನೂ ಅಷ್ಟೇ, ಏನಾದ್ರು ಒಂದು ಕೆಲಸ ಮಾಡಬೇಕಾದ್ರೆ ಮಾತಾಡ್ಕೊಂಡು ಕೆಲಸ ಮಾಡಿದರೆ ಖರ್ಚು ಜಾಸ್ತಿ ಆಗಲ್ಲ. ರಮೇಶ್ ಮನಸ್ಸಿಗೆ ಸಹ ಊಟಕ್ಕೆ ನಾನು ಕೊಡಿಸ್ತೀನಿ. ನಿನ್ನೆ ಏನು ನಾವೇ ಅನ್ಕೊಂಡೆ ಪ್ರತಿ ವರ್ಷದಾಗ ನಾನೇ ತರ್ತೀನಿ, ಅವ್ರು ದುಡ್ಡು ಕೊಡ್ತಾರೆ, ಅಂಗಡಿ ಬಿಡು ಅಂತ ನಾನು ಸುಮ್ಮನಾದೆ. ಸಾಯಂಕಾಲ 6 ಗಂಟೆಗೆ ಹೋಗಿ ನಾನು ಸಾಮಾನು ತಗೊಂಡೆ. ನಾನು ವೇಸ್ಟಿಗೆ ಹೇಳ್ತೀನಿ ಅಂತ ಇವತ್ತು ಬೆಳಿಗ್ಗೆ ಅವ್ರು ತಗೊಂಡು ಕೊಟ್ಟರು. ನಾನು ತಂದಿದ್ದೀನಿ, ಅವರು ತಂದವ್ರೆ, ಮಾತಾಡ್ಕೊಂಡಿದ್ದೀನಿ, ಏನು ಸಮಸ್ಯೆನೇ ಅಂತಿರಲಿಲ್ಲ. ಆದರೂ ಇರಲಿ, ನಮ್ಮ ಶಾಲೆಯಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದ್ದು ಪೆನ್ನು ಪೆನ್ಸಿಲ್ಲು ಮತ್ತು ಸಿಹಿ ತಿಂಡಿ ವ್ಯವಸ್ಥೆಯನ್ನು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಲಾಡನ್ನು ಕೊಟ್ಟು ಕಳಿಸಿದ್ದಾರೆ. ನಮ್ಮ ಮಾಜಿ ಎಸ್ಟೆನ್ಸ್ ಅಧ್ಯಕ್ಷರಾದ ಶಿವಣ್ಣನವರು ಸ್ವೀಟ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಂಜು ಏನು ತೋಟ ಗ್ಯಾಸ್ ಸಪ್ಲೈಯರ್ ಅವರು ಕೂಡ ಬಿಸ್ಕೆಟನ್ನು ಕೊಟ್ಟಿದ್ದಾರೆ. ಮತ್ತು ರೋಟರಿ ಕ್ಲಬ್ನವರು ಅವರು ಕೂಡ ಲಾಡನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಶಾಲೆಗೆ, ನಮ್ಮ ಮಕ್ಕಳಿಗೆ ಸಹಕಾರವನ್ನು ನೀಡಿದಂತಹ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ ಮಾತೆ. ಏನು ಇಕ್ಕಿಲ್ಲ ಅಲ್ಲಿ ಗಣೇಶನದು ಮಾಡಕ್ ಮಾಡ್ತಾರಷ್ಟೇ.